ಬೀದರ್ ಜಿಲ್ಲೆಯಲ್ಲೂ ಅಷ್ಟೇ ವ್ಯಾಪಕವಾಗಿ ಮಳೆ ಆಗ್ತಾ ಇದೆ. ಮಳೆಯ ಸೈಡ್ ಎಫೆಕ್ಟ್ಸ್ಗೆ ಸಂಬಂಧಪಟ್ಟಂತಹ ಮಾಹಿತಿ ನೋಡ್ತಾ ಹೋಗೋಣ. ಧಾರಾಕಾರವಾಗಿ ಬೀದರ್ನಲ್ಲೂ ಮಳೆ ಆಗ್ತಾ ಇದೆ. ಮಳೆ ಅಬ್ಬರಕ್ಕೆ ಬೀದರ್ನಲ್ಲಿ ಕೃತಕ ನೆರೆಗಳು ಅಲ್ಲಲ್ಲಿ ಸೃಷ್ಟಿಯಾಗಿದೆ. ಬೀದರ್ ನಗರದ ಗುಂಪಾ ರಸ್ತೆಯಲ್ಲಿ ನೀರು ನಿಂತಿದೆ. ಕೃತಕ ಪ್ರವಾಹದ ಸ್ಥಿತಿ ನಿರ್ಮಾಣ ಆಗಿದೆ. ಹರಸಾಹಸ ಪಟ್ಟು ಸಂಚಾರವನ್ನು ವಾಹನ ಸವಾರರು ಮಾಡಬೇಕಾಗಿ ಬರ್ತಾ ಇದೆ. ಕರ್ನಾಟಕದ ಮುಕುಟಮಣಿ ಅಂತ ಬೀದರನ್ನು ಕರಿತೀವಿ ನಾವು. ಬಟ್ ಪ್ರತಿ ಸಲ ಇತ್ತೀಚೆಗೆ ಒಂದು 5-6 ವರ್ಷದಿಂದ ಅಂತೂ ಇದೇ ಥರದ ಪ್ರಾಬ್ಲಮನ್ನು ಬೀದರ್ ಫೇಸ್ ಮಾಡ್ತಾ ಇದೆ. ಬೀದರ್ನಲ್ಲಿ ಕೃತಕ ನೆರೆಯ ಪರಿಣಾಮವನ್ನು ಗಮನಿಸ್ತಾ ಇದ್ದೀರಾ. ಹೈವೇ, ರಾಜ್ಯ ಹೆದ್ದಾರಿ, ರಾಷ್ಟ್ರೀಯ ಹೆದ್ದಾರಿಗಳೆಲ್ಲ ಇಷ್ಟೇ ನೀರಿದೆ. ಸೊ 2 ವೀಲರ್ಸ್ಗೆ ತುಂಬ ಸಮಸ್ಯೆ ಆಗ್ತಾ ಇದೆ ಮತ್ತು ಕೆಲ ಕಡೆಗಳಲ್ಲಿ ಸಂಚಾರ ಅಸ್ತವ್ಯಸ್ತಗೊಳ್ತಾ ಇದೆ. ಹಾವೇರಿ ಜಿಲ್ಲೆಯಲ್ಲೂ ಕೂಡ ನಿರಂತರವಾಗಿ ಮಳೆ ಆಗ್ತಾ ಇದೆ. ಇದರ ಪರಿಣಾಮವಾಗಿ ಮನೆ ಕುಸಿತದಂತಹ ಪ್ರಕರಣಗಳು ಕೂಡ ಬೆಳಕಿಗೆ ಬರ್ತಾ ಇದೆ. ಡೀಟೇಲ್ಸ್ ನೋಡ್ತಾ ಹೋಗೋಣ. ಒಂದೇ ಗ್ರಾಮದಲ್ಲಿ 3 ಮನೆಗಳು ಏಕಾಏಕಿ ಕುಸಿತಿರೋದ್ರ ಡೀಟೇಲ್ಸ್. ದೇವಗಿರಿ ಯಲ್ಲಾಪುರ ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಇದು. ಮಳೆಗೆ ಸಂಬಂಧಪಟ್ಟಂತೆ ಈ ರೀತಿ ಮನೆ ಕುಸಿಬೇಕಾದ್ರೆ ಅದೃಷ್ಟವಶಾತ್ ಕುಟುಂಬಗಳು ಅಪಾಯದಿಂದ ಪಾರಾಗಿದೆ. ಮನೆಯಲ್ಲಿದ್ದಂತಹ ದವಸ ಧಾನ್ಯಗಳು, ವಸ್ತುಗಳೆಲ್ಲ ಸಂಪೂರ್ಣವಾಗಿ ನಾಶ ಆಗಿದೆ. ಹಾವೇರಿಯಲ್ಲಿ ಆಗಿರುವಂಥ ನೋಡಿ, ಮಣ್ಣಿನ ಮನೆಗಳು ಇದ್ದಕ್ಕಿದ್ದ ಹಾಗೆ ಅದು ಶಿಥಿಲಾವಸ್ಥೆಯಲ್ಲಿರುತ್ತೆ. ಸುಮಾರು ವರ್ಷದಿಂದ ಕೂಡ ಶಿಥಿಲಾವಸ್ಥೆಯನ್ನು ತಲುಪಿರುತ್ತೆ. ಏಕಾಏಕಿ ನೋಡಿ ಭಾಳ ದೊಡ್ಡ ಮಟ್ಟದಲ್ಲೇ ದುರಂತ ಆಗಿದೆ. ಅದೃಷ್ಟವಶಾತ್ ದುರಂತ ಆಗಬೇಕಾದ್ರೆ ಯಾರೂ ಇದರ ಕೆಳಗೆ ಸಿಕ್ಕಾಕೊಳ್ಳಿಲ್ಲ. ಇಲ್ಲಾಂದರೆ ಅವ್ರ ಪರಿಸ್ಥಿತಿ ಏನೇನಾಗಿರ್ತಿತ್ತೋ ಅನ್ನೋದು ಭಯ ಆಗಿಬಿಡುತ್ತೆ. ಮನೆ ಕುಸಿತದ ಭೀಕರ ದೃಶ್ಯ ನೋಡ್ತಾ ಇದ್ದೀರಾ. ಮನೆಯಲ್ಲಿ ಸಂಗ್ರಹ ಮಾಡಿದಂತಹ ಗೋಣಿ ಚೀಲದಲ್ಲಿದ್ದಂತಹ ದವಸ ಧಾನ್ಯ ಎಲ್ಲವೂ ಲಾಸ್ ಆಗಿದೆ. ಮನೆ ಕಳ್ಕೊಂಡಂತಹ ಕುಟುಂಬಕ್ಕೆ ಈಗ ದಿಕ್ಕೇ ತೋಚದಂತಹ ಪರಿಸ್ಥಿತಿ. ಸ್ಥಳಕ್ಕೆ ತಹಶೀಲ್ದಾರರು ಬರಬೇಕಾಗತ್ತೆ, ಎಸ್ಟಿಮೇಷನ್ ಎಲ್ಲ ಮಾಡಬೇಕಾಗತ್ತೆ. ಆದರೂ ಲಾಸ್ ಎಸ್ಟಿಮೇಷನ್ ಮಾಡಿದ್ರು ಒಂದು 5-10% ಸಿಕ್ಕಿದ್ರೂ ಕಷ್ಟನೇ ಅದು.